all my dear students. So today let's see the lesson, first lesson, Smart Tech class 3rd, first lesson. So what is the title of first lesson? The IPO cycle. So what is IPO cycle? So let's learn about this model. Okay, so this chapter. So they give first 3 points in what will I learn. So first point is, what is the IPO cycle? So second point, how does the process work in the IPO cycle? And the third one is, what are the parts of a CPU? Okay, so what will I learn? So in this chapter, so I think you learn this concept. Okay, so after finishing this lesson, so you able to what is an IPO cycle, how does the process work in the IPO cycle, what are the parts of the CPU. Okay, so this is the main information. Okay, so they give in this chapter. So without wasting time, so let's move on this. Let's see the chapters in details. Okay, think and discuss. So look at the following activities. Write I for an input activity and O for an output activity. So in this first page, okay, so page number 9, they give 6 pictures. So in these pictures, so you must write down the input. So okay, what is input? So what is output? What is process? Okay, so in this picture, so you must identify it. Okay, so input activity, processing activity and output activity. ಸೊ ಇಲ್ಲಿ ಏನು ಮಾಡಿದ್ದಾರೆ ಅವರು, ಒಂದು 6 ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ಪುಟ್ ಯಾವುದು, ಪ್ರೊಸೆಸ್ ಯಾವುದು, ಔಟ್ಪುಟ್ ಯಾವುದು ಅನ್ನೋದನ್ನು ನೀವೇನು ಮಾಡಬೇಕಾಗಾದ್ರೆ ಸೊ ಕಂಡು ಹಿಡಿಬೇಕು. ಸೊ ಬಿಫೋರ್ ಐ ಟೋಲ್ಡ್ ಇನ್ ಸಿಂಪಲ್ ವೇ, ಸೊ ಸಿಂಪಲ್ ವೇ ಒಳಗೆ ಹೇಳ್ತೇನೆ ಇನ್ಪುಟ್ಟು, ಪ್ರೊಸೆಸ್ಸು, ಔಟ್ಪುಟ್ಟು ಅಂದ್ರೇನು ಅಂತೇಳಿ. ಓಕೆ, ಸೊ ಹಾಗಾದರೆ ಯುವರ್ ಫ್ರೆಂಡ್ ಆಸ್ಕ್ ಅ ಕ್ವಶನ್ 2 + 2 ವಾಟ್. Okay, so your friend ask a simple question 2 + 2 what. So your brain will think a while, a second. So 2 + 2 what? 4. Okay, so answer is 4. So in this way, so 2 + 2, your friend asking a question 2 + 2 what, it is input. So your brain work. Okay, so that is process. So after saying you the answer 4 is output. Okay, so this is the input, process, output. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಸೊ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಟೀ ಮಾಡಬೇಕಾಗಿರುತ್ತೆ. ಸೊ ಟೀ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ? ಸೊ ಚಹಾ ಪುಡಿ, ಓಕೆ, ಸೊ ನೆಕ್ಸ್ಟು ಸಕ್ಕರೆ, ಹಾಲು, ನೀರು. ಸೊ ಇವೇನೆಲ್ಲ ಹಾಕ್ತಿರಲ್ಲ, ದೀಸ್ ಆರ್ ದಿ ಇನ್ಪುಟ್ಸ್. ಓಕೆ, ಸೊ ಸ್ಟವ್ ಮೇಲೆ ಏನು ಪಾತ್ರೆ ಇಟ್ಟು ನೀವು ಟೀ ಮಾಡ್ತಿರಲ್ಲ, ಸೊ ದಟ್ ಈಸ್ ದಿ ಪ್ರೊಸೆಸ್. ಓಕೆ, ಆಫ್ಟರ್ ಪುಟ್ಟಿಂಗ್ ದೀಸ್ ಇಂಗ್ರೀಡಿಯೆಂಟ್ಸ್, ಸೊ ನೀವು ಸ್ಟವ್ ಮೇಲೆ ಟೀ ಮಾಡ್ತಿರಲ್ಲ, ದಟ್ ಈಸ್ ಪ್ರೊಸೆಸ್. ಸೊ ಆಫ್ಟರ್ ಟೀ ಏನು ರೆಡಿ ಆಗುತ್ತಲ್ಲ, ಸೊ ಅದು ಔಟ್ಪುಟ್. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸಿಂಪಲ್ ವೇ ಒಳಗೆ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಸೊ ಕೀಪ್ ಕಾನ್ಸಂಟ್ರೇಷನ್. ಸೊ ಹಾಗಾದರೆ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಅಂದ್ರೇನು? ಸೊ ಹಾಗಾದರೆ ಇನ್ಪುಟ್ ಅಂದ್ರೇನು? ಸೊ ಟೀ ಮಾಡೋದಕ್ಕೆ ನೀವು ಏನೆಲ್ಲ ಹಾಕ್ತಿರಲ್ಲ, ಸೊ ದಟ್ ಈಸ್ ದಿ ಇನ್ಪುಟ್. ಸೊ ಪ್ರೊಸೆಸ್ ಅಂದ್ರೇನು? ಸ್ಟವ್ ಮೇಲಿಟ್ಟು ನಾವೇನು ಟೀ ಮಾಡ್ತೇವಲ್ಲ, ಸೊ ದಟ್ ಈಸ್ ದಿ ಪ್ರೊಸೆಸ್. ಸೊ ಔಟ್ಪುಟ್ ಅಂದ್ರೆ ಏನು ಹಾಗಾದರೆ? ಸೊ ನೀವೇನು ಟೀ ಕುಡಿತೀರಲ್ಲ, ಸೊ ದಟ್ ಈಸ್ ದಿ ಔಟ್ಪುಟ್. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಈಗ ಈಸಿಯಾಗಿ ನೀವೇನು ಮಾಡ್ಬೋದು, ಈ 6 ಚಿತ್ರನ ಐಡೆಂಟಿಫೈ ಮಾಡ್ಬೋದು. ಸೊ ವಾಟ್ ಈಸ್ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಅಂತೇಳಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸಿ. ಸೊ ಫಸ್ಟ್ ದೇ ಗಿವ್ ರೈಟಿಂಗ್ ಅ ಲೆಟರ್, ರೀಡಿಂಗ್ ನ್ಯೂಸ್ ಪೇಪರ್, ಡ್ರಿಂಕಿಂಗ್ ಟೀ, ಪಿಕ್ಕಿಂಗ್ ಟೀ ಲೀವ್ಸ್, ಕ್ಯಾನ್ವಾಸ್, ಕಲರ್ಸ್ ಆ್ಯಂಡ್ ಬ್ರಷಸ್, ಪೇಂಟಿಂಗ್. ಇಲ್ಲಿ 6 ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಸೊ ಯು ಮಸ್ಟ್ ಐಡೆಂಟಿಫೈ, ರೈಟ್ ಐ ಫಾರ್ ಆನ್ ಇನ್ಪುಟ್ ಆ್ಯಕ್ಟಿವಿಟಿ ಆ್ಯಂಡ್ ಓ ಫಾರ್ ಆನ್ ಔಟ್ಪುಟ್ ಆ್ಯಕ್ಟಿವಿಟಿ. ಓಕೆ, ಸೊ ಫಸ್ಟ್ ಒನ್, ರೈಟಿಂಗ್ ಅ ಲೆಟರ್. ವಾಟ್ ಈಸ್ ದಿಸ್? ಕ್ಯಾನ್ ಎನಿ ಗೆಸ್ಸಸ್? ಗುಡ್. ಸೊ ರೈಟಿಂಗ್ ಅ ಲೆಟರ್ ಈಸ್ ಇನ್ಪುಟ್ ಆ್ಯಕ್ಟಿವಿಟಿ. ಸೊ ನಾವು ಬರಿತಾ ಇದ್ದೇವೆ ಇಲ್ಲಿ. ಓಕೆ, ಸೊ ಬರೆಯೋದಂದ್ರೆ ಏನಿದು? ಇನ್ಪುಟ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ರೀಡಿಂಗ್ ಅ ನ್ಯೂಸ್ ಪೇಪರ್. ಸೊ ಕ್ಯಾನ್ ಎನಿ ಗೆಸ್ಸಸ್? ಗುಡ್. ರೀಡಿಂಗ್ ಅ ನ್ಯೂಸ್ ಪೇಪರ್ ಈಸ್ ಔಟ್ಪುಟ್ ಆ್ಯಕ್ಟಿವಿಟಿ. ಸೊ ನಾವು ಹಾಗಾದರೆ ಏನು, ಆಲ್ರೆಡಿ ರೆಡಿ ಆಗಿದೆ ನ್ಯೂಸ್ ಪೇಪರು. ಸೊ ನಾವು ಓನ್ಲಿ ರೀಡ್ ಮಾಡ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಓಕೆ, ಸೊ ದ್ಯಾಟ್ ಈಸ್ ದಿ ಔಟ್ಪುಟ್ ಆ್ಯಕ್ಟಿವಿಟಿ. ಓಕೆ, ಸೊ ಡ್ರಿಂಕಿಂಗ್ ಟೀ. ಸೊ ವಿಚ್ ಆ್ಯಕ್ಟಿವಿಟಿ ದಿಸ್ ಈಸ್? ಇನ್ಪುಟ್ ಆರ್ ಔಟ್ಪುಟ್. ಓಕೆ, ಸೊ ದಿಸ್ ಈಸ್ ಇನ್ಪುಟ್ ಆ್ಯಕ್ಟಿವಿಟಿ. ನಾವೇನು ಮಾಡ್ತಾ ಇದ್ದೇವೆ, ಟೀಯನ್ನು ಕುಡಿತಾ ಇದ್ದೇವೆ. ಓಕೆ,
So this is the input activity. Okay, next, picking tea leaves. So this is also input activity. ನಾವು ಟೀ ಲೀವ್ಸನ್ನು, ಓಕೆ, ಸೊ ಚಹಾ ಪುಡಿ ಎಲೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಸೊ ಪಿಕ್ ಮಾಡ್ತಾ ಇದ್ದೇವೆ, ಇದು ಇನ್ಪುಟ್ ಆ್ಯಕ್ಟಿವಿಟಿ. ನೆಕ್ಸ್ಟು, ಕ್ಯಾನ್ವಾಸ್, ಕಲರ್ಸ್ ಆ್ಯಂಡ್ ಬ್ರಷಸ್. ಸೊ ಕ್ಯಾನ್ವಾಸು, ಕಲರ್ಸು, ಬ್ರಷಸ್ಸು. ಸೊ ವಾಟ್ ಈಸ್ ದಿಸ್, ಇನ್ಪುಟ್ ಆರ್ ಔಟ್ಪುಟ್? ಸೊ ದೀಸ್ ಆರ್ ದಿ ಇನ್ಪುಟ್ಸ್. ಓಕೆ, ಸೊ ನಾವು ಕ್ಯಾನ್ವಾಸು, ಬ್ರಷಸ್ಸು, ಬೋರ್ಡನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೇವೆ, ಡ್ರಾಯಿಂಗನ್ನು ಬಿಡಿಸ್ತೇವೆ. ಸೊ ಹಾಗಾದರೆ ಇದು ಇನ್ಪುಟ್. ಸೊ ಪ್ರೊಸೆಸ್, ನಾವು ಚಿತ್ರ ಬಿಡಿಸೋದಕ್ಕೆ ನಾವೇನಂತ ಕರಿತೇವೆ, ಸೊ ಪ್ರೊಸೆಸಿಂಗ್ ಅಂತ ಕರಿತೇವೆ. ಆಫ್ಟರ್ ನಾವು ಆ ಬಿಡಿಸಿದ ಚಿತ್ರವನ್ನು ನೋಡೋದಕ್ಕೆ ಸೊ ಔಟ್ಪುಟ್ ಅಂತ ಕರಿತೇವೆ. ಸೊ ಹಾಗಾದರೆ ಇಲ್ಲಿದು ಸೊ ಇನ್ಪುಟ್ ಕ್ಯಾನ್ವಾಸ್, ಕಲರ್ಸ್ ಆ್ಯಂಡ್ ಬ್ರಷಸ್. ಸೊ ದೀಸ್ ಆರ್ ದಿ ಇನ್ಪುಟ್. ನೆಕ್ಸ್ಟ್, ಸಿಕ್ಸ್ತ್ ಇಮೇಜ್, ಪೇಂಟಿಂಗ್. ಸೊ ಇಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಸೊ ಪೇಂಟಿಂಗ್ ಅಂದರೆ ಸೊ ಪೇಂಟನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಪ್ರೊಸೆಸಿಂಗು ಆಗ್ಬೋದು. ಓಕೆ, ಸೊ ಯಾಕಂದರೆ ನಾವು ಪೇಂಟನ್ನು ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ. ಓಕೆ, ಇಟ್ ಈಸ್ ಪ್ರೊಸೆಸಿಂಗ್. ಸೊ ಅವ್ರೇನಾದರೂ ಪೇಂಟನ್ನು ಬಿಡಿಸಿದ್ರು ಅಂದರೆ ಅದು ಔಟ್ಪುಟ್ ಆ್ಯಕ್ಟಿವಿಟಿ. ಓಕೆ, ಸೊ ಇನ್ನು ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಇನ್ಪುಟ್. ಓಕೆ, ಸೊ ಇನ್ಪುಟ್ ಆ್ಯಕ್ಟಿವಿಟಿ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಪೇಜ್. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ಸೊ ನೆಕ್ಸ್ಟ್ ಪೇಜ್ ಇನ್ ಯುವರ್ ಕ್ಲಾಸ್ 3rd ಸ್ಮಾರ್ಟ್ ಟೆಕ್. ಸೊ ಫಸ್ಟ್ ಲೆಸನ್, ದಿ IPO cycle. So we have already learned about input and output. So next, in a computer, input is the data sent to the computer using input devices, while output is the information displayed to the user using the output devices. Okay, so what is input and output? So in a computer, input is the data. Okay, it is something data, somewhat data sent to the computer using input devices. Okay, so while using input devices, for example, what are the input devices? Keyboard, mouse. Okay, ಸೊ ದೀಸ್ ಆರ್ ದಿ ಇನ್ಪುಟ್ ಡಿವೈಸಸ್. ಸೊ ಹಾಗಾದರೆ ನಾವೇನು ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು, ಮೌಸನ್ನು ಯೂಸ್ ಮಾಡಿಕೊಂಡು, ಸೊ ನಾವೇನು ಡೇಟಾವನ್ನು ನಾವು ಸೆಂಡ್ ಮಾಡ್ತೇವಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇನ್ಪುಟ್ ಡಿವೈಸ್ ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್, ನೀವು ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಸೊ ಏನೋ ಒಂದು ಲೆಟರ್ನ ಟೈಪ್ ಮಾಡಿದರೆ ಸೊ ಅದು ನಿಮಗೆ ಇನ್ನು ಸ್ಕ್ರೀನ್ ಒಳಗೆ ಅಪಿಯರ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದಿ ಇನ್ಪುಟ್. ಸೊ ವೈಲ್ ಯೂಸಿಂಗ್ ಕೀಬೋರ್ಡ್, ದಟ್ ಈಸ್ ಇನ್ಪುಟ್. ನೀವೇನು ಸ್ಕ್ರೀನಲ್ಲಿ ನೋಡ್ತಿರಲ್ಲ, ಸೊ ಅದು ಔಟ್ಪುಟ್. ಓಕೆ, ಸೊ ವೈಲ್ ಔಟ್ಪುಟ್ ಈಸ್ ದಿ ಇನ್ಫಾರ್ಮೇಷನ್ ಡಿಸ್ಪ್ಲೇಡ್ ಟು ದಿ ಯೂಸರ್ ಯೂಸಿಂಗ್ ದಿ ಔಟ್ಪುಟ್ ಡಿವೈಸ್. ಸೊ ಹಾಗಾದರೆ ಔಟ್ಪುಟ್ ಡಿವೈಸ್ ಮುಖಾಂತರ ನಾವೇನು ಮಾಡ್ತೇವೆ, ಸೊ ರಿಸಲ್ಟನ್ನು ನೋಡ್ತೇವೆ. ಸೊ ಮಾನಿಟರ್ ಆರ್ ಸ್ಕ್ರೀನ್. ಓಕೆ, ಸೊ ದೀಸ್ ಆರ್ ದಿ ಔಟ್ಪುಟ್ ಡಿವೈಸಸ್. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್, ಐ ಕ್ಯಾನ್ ಟೆಲ್, ಥಿಂಕ್ ಆ್ಯಂಡ್ ಡಿಸ್ಕಸ್ ಹೌ ದಿ ಮಷಿನ್ಸ್ ಶೋನ್ ಬಿಲೋ ವರ್ಕ್. ಸೀಸಾ, ವಾಷಿಂಗ್ ಮಷಿನ್, ಕಾರ್. ಓಕೆ, ಸೊ ಒಂದಿಷ್ಟು ಅವ್ರು ಇಮೇಜನ್ನು ಕೊಟ್ಟಿದ್ದಾರೆ. ಸೊ ಇವು ಯಾವ ರೀತಿ ವರ್ಕ್ ಮಾಡ್ತವೆ ಅನ್ನೋದನ್ನು ನೀವೇನು ಮಾಡಬೇಕು, ಸೊ ಯು ಮಸ್ಟ್ ಥಿಂಕ್. ಮೋಸ್ಟ್ ಮಷಿನ್ಸ್ ಕೆನಾಟ್ ರನ್ ಆನ್ ದೇರ್ ಓನ್ ಆ್ಯಂಡ್ ರಿಕ್ವೈರ್ ಹ್ಯೂಮನ್ಸ್ ಟು ಆಪ್ರೇಟ್ ದೆಮ್. ಫಾರ್ ಎಕ್ಸಾಂಪಲ್, ಅ ಸೀಸಾ ಕೆನಾಟ್ ಮೂವ್ ಅನ್ಲೆಸ್ ವಿ ಪುಷ್ ಇಟ್. ಅ ವಾಷಿಂಗ್ ಮಷಿನ್ ಕೆನಾಟ್ ರನ್ ವಿಥೌಟ್ ಸಮ್ ಒನ್ ಸ್ವಿಚಿಂಗ್ ಇಟ್ ಆನ್, ಆ್ಯಂಡ್ ಅ ಕಾರ್ ಕೆನಾಟ್ ಮೂವ್ ಅಂಟಿಲ್ ಅ ಡ್ರೈವರ್ ಡ್ರೈವ್ಸ್ ಇಟ್. ಸೊ ಹಾಗಾದರೆ ಸೊ ಮಷಿನ್ ಯಾವ ರೀತಿ ವರ್ಕ್ ಮಾಡ್ತವೆ ನೋಡಿರಿ. ಸೀಸಾ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅವರು ಇಬ್ಬರು ಆಲ್ರೆಡಿ ದೇ ಕಾರ್ಟೂನನ್ನು ಕೊಟ್ಟಿದ್ದಾರೆ, ಕಾರ್ಟೂನ್ ಚಿತ್ರನ. ಸೊ ಹಾಗಾದರೆ ಆ ಕಡೆ ಈ ಕಡೆ ಇಬ್ಬರು ಕೂತ್ಕೊಂಡಿದ್ದಾರೆ. ಸೊ ವಿಥೌಟ್ ಮ್ಯಾನ್ ಆರ್ ವಿಥೌಟ್ ಹ್ಯೂಮನ್ಸ್, ಸೊ ತಾನೇ ಏನಾಗಲ್ಲ, ಅದು ಆಪ್ರೇಟ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ವಾಷಿಂಗ್ ಮಷಿನ್, ನೀವು ಸ್ವಿಚ್ ಆನ್ ಮಾಡಿ ಸೊ ಬಟ್ಟೆ ಹಾಕಿದರೆ ಮಾತ್ರ ಅದೇನಾಗುತ್ತೆ, ಸೊ ಮಷಿನ್ನಲ್ಲಿ ನಾವು ಬಟ್ಟೆಯನ್ನು ವಾಶ್ ಮಾಡ್ಬೋದು. ಸೊ ವಿಥೌಟ್ ಅದು ತಾನಾಗೆ ಏನಾಗಲ್ಲದು ವರ್ಕ್ ಆಗೋದಿಲ್ಲ. ಸೊ ನೆಕ್ಸ್ಟ್, ಕಾರ್. ಅದೇ ರೀತಿ ನೀವು ಕಾರಲ್ಲಿ ಕೀಯನ್ನು ಸ್ಟಾರ್ಟ್ ಮಾಡಿ ಸೊ ನೀವು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿದರೆ ಅಷ್ಟೇ ಅದೇನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ವಿತೌಟ್ ತಾನೇ ಸ್ಟಾರ್ಟ್ ಆಗಿ ಅದು ಮೂವ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ಲೈಕ್ ಆಲ್ ಮಷಿನ್ಸ್ ಕಂಪ್ಯೂಟರ್ಸ್ ಕೆನಾಟ್ ವರ್ಕ್ ಆನ್ ದೇರ್ ಓನ್. ಸೊ ಅದೇ ರೀತಿ ಕೂಡ ಕಂಪ್ಯೂಟರು ತಾನಾಗೆ ತಾನು ವರ್ಕ್ ಮಾಡೋದಿಲ್ಲ. ಓಕೆ, ಸೊ ಅದಕ್ಕೇನು ಮಾಡಬೇಕು, ಸೊ ಕಂಪ್ಯೂಟರ್ ನೀಡ್ ಆರ್ ವಿ ನೀಡ್ ಟು ಟೆಲ್ ದಿ ಕಂಪ್ಯೂಟರ್ ವಾಟ್ ಟು ಡೂ. ಸೊ ಹಾಗಾದರೆ ನಾವು ಹೇಳಬೇಕು ಅದಕ್ಕೆ, ಕಂಪ್ಯೂಟ್ರಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳಬೇಕು. ವಿ ಗಿವ್ ಸಮ್ ಇನ್ಸ್ಟ್ರಕ್ಷನ್ಸ್ ಟು ದಿ ಕಂಪ್ಯೂಟರ್
then only computers work properly. Okay, computers take the input from the user. ಸೊ ಯೂಸರ್ ಅಂದರೆ ಯಾರು? ನಾವು. ಸೊ ನಮ್ಮ ಕಡೆಯಿಂದ ಏನು ಮಾಡುತ್ತೆ ಅದು? ಸೊ ಹಾಗಾದರೆ ಇನ್ಪುಟನ್ನು ತಗೊಳುತ್ತೆ. ಓಕೆ, ಆಫ್ಟರ್ ಪ್ರೊಸೆಸ್ ದಿ ಇನ್ಪುಟ್ ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ ಆ್ಯಂಡ್ ಗಿವ್ ದಿ ಔಟ್ಪುಟ್ ಟು ದಿ ಯೂಸರ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಎ ಅಂತ ಟೈಪ್ ಮಾಡಿದರೆ ಅದೇನಾಗುತ್ತೆ ಅಲ್ಲಿ? ಸೊ ಆಫ್ಟರ್ ಪ್ರೊಸೆಸಿಂಗ್ ಇಟ್ ವಿಲ್ ಡಿಸ್ಪ್ಲೇಡ್ ಎ ಆನ್ ದಿ ಸ್ಕ್ರೀನ್. ಓಕೆ, ದಿಸ್ ಆರ್ಡರ್ ಆಫ್ ಸ್ಟೆಪ್ಸ್ ಈಸ್ ನೌನ್ ಆ್ಯಸ್ ದಿ IPO ಸೈಕಲ್. ಸೊ ಈ ಆರ್ಡರ್ಗೆ ನಾವೇನಂತ ಕರಿತೀವಿ? IPO ಸೈಕಲ್, ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಓಕೆ, ಸೊ ನೀವು ಎ ಅಂತ ಟೈಪ್ ಮಾಡಿದರೆ ವಿತ್ ದ ಹೆಲ್ಪ್ ಆಫ್ ಕೀಬೋರ್ಡ್ ಅದು ಇನ್ಪುಟ್ಟು. ಸೊ ಅದು CPU ಒಳಗೆ ಪ್ರೊಸೆಸ್ ಆಗಿ ಅದೇನಾಗುತ್ತೆ? ಸೊ ಔಟ್ಪುಟ್ ಡಿವೈಸ್ ಸ್ಕ್ರೀನ್ ಒಳಗೆ ನಮಗೆ ತೋರಿಸುತ್ತೆ. ಸೊ ದಿಸ್ ಈಸ್ ದಿ ಇನ್ಪುಟ್ ಪ್ರೊಸೆಸ್ ಆ್ಯಂಡ್ ಔಟ್ಪುಟ್. ಸೊ ನೆಕ್ಸ್ಟು IPO stands for input process output. To do any work on the computer, we have to follow the IPO cycle. The computer takes the input, process it and gives the output. So they give the IPO cycle. Okay, so page number 10. ಸೊ ಹಾಗಾದರೆ IPO ಸೈಕಲ್ ಅಂದ್ರೇನು? ಆಲ್ರೆಡಿ ಐ ಟೋಲ್ಡ್. ಸೊ ಫಸ್ಟ್ ಇನ್ಪುಟ್ ಡೇಟಾ, ಪ್ರೊಸೆಸ್, ನೆಕ್ಸ್ಟ್ ಪ್ರೊಸೆಸಿಂಗ್. ಓಕೆ, ಸೊ ನೆಕ್ಸ್ಟ್ ಔಟ್ಪುಟ್ ಇನ್ಫಾರ್ಮೇಷನ್. ಸೊ ಆಲ್ರೆಡಿ ಐ ಗೇವ್ ದಿ ಎಕ್ಸಾಂಪಲ್. ಸೊ ಹಾಗಾದರೆ ನೀವು ಟೀ ಮಾಡಬೇಕು. ಸೊ ದಟ್ ಈಸ್ ದಿ ಇನ್ಪುಟ್. ಸೊ ನೀವೇನು ನೀವೇನು ಇನ್ಸರ್ಟ್ ಮಾಡ್ತಿರಲ್ಲ ಅಥವಾ ಸೊ ಏನನ್ನ ಇಂಗ್ರೀಡಿಯೆಂಟ್ಸನ್ನು ನೀವು ಅದಕ್ಕೆ ಹಾಕ್ತಿರಲ್ಲ ಟೀಗೆ. ಸೊ ಫಾರ್ ಎಕ್ಸಾಂಪಲ್ ಟೀ ಪೌಡರ್, ಶುಗರ್, ವಾಟರ್, ಮಿಲ್ಕ್. ಸೊ ದೀಸ್ ಆರ್ ದಿ ಇನ್ಪುಟ್ಸ್. ಸೊ ಪ್ರೊಸೆಸ್ ಅಂದರೆ ಆಫ್ಟರ್ ಪುಟ್ಟಿಂಗ್ ಸ್ಟವ್ ಮೇಲಿಟ್ಟು ನೀವೇನು ಟೀ ಮಾಡ್ತಿರಲ್ಲ, ಸೊ ದಟ್ ಈಸ್ ದಿ ಪ್ರೊಸೆಸ್. ಸೊ ನೆಕ್ಸ್ಟ್ ಲಾಸ್ಟಿಗೆ ಟೀ ಏನು ರೆಡಿ ಆಗುತ್ತಲ್ಲ, ಸೊ ದಟ್ ಈಸ್ ದಿ ಔಟ್ಪುಟ್. ಓಕೆ, ಸೊ ನೆಕ್ಸ್ಟು, ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಅನದರ್ ಎಕ್ಸಾಂಪಲ್. ಸೊ ಇಫ್ ಯು ಟೈಪ್ 2 + 2 ವಾಟ್, ಸೊ ದಟ್ ಈಸ್ ಇನ್ಪುಟ್. ಆಫ್ಟರ್ CPU ವರ್ಕ್ಸ್ ಇಟ್. ಓಕೆ, ಸೊ 2 + 2 ವಾಟ್ 4. ಓಕೆ, ಸೊ ದಟ್ ಈಸ್ ದಿ ಪ್ರೊಸೆಸ್. ಆಫ್ಟರ್ ಅ ಫೈನಲ್ ರಿಸಲ್ಟ್ 4 ಈಸ್ ದಿ ಔಟ್ಪುಟ್. ಓಕೆ, ಸೊ ದಿಸ್ ಈಸ್ ದಿ ಇನ್ಫಾರ್ಮೇಷನ್. ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಇದು ಅಂದ್ಕೊಂಡಿದ್ದೇನೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವರ್ಕಿಂಗ್ ಆಫ್ ಆ್ಯನ್ IPO ಸೈಕಲ್. ಓಕೆ, ಇನ್ ಪಾರ್ಟ್ 2 ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಆಲ್ಸೋ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.